ವೀಕ್ಷಕರೇ, ಒಬ್ಬ ವ್ಯಕ್ತಿಯ ಅಸಲಿ ಯೋಗ್ಯತೆ ಅವನು ಬದುಕಿದ್ದಾಗ ಅವನ ಸುತ್ತ ನಿಲ್ಲುವ ಜನಕ್ಕಿಂತ ಅವನ ಮರಣದಲ್ಲಿ ಸೇರುವಂತಹ ಜನರ ದಟ್ಟಣೆಯಿಂದ ನಿರ್ಧಾರವಾಗುತ್ತೆ. ಇತ್ತೀಚೆಗಷ್ಟೇ ಅಕಾಲಿಕವಾಗಿ ಅಗಲಿದಂತಹ ಯುವರತ್ನ ಶ್ರೀ ದಿವಂಗತ ಪುನೀತ್ ರಾಜ್ಕುಮಾರ್ ಅವರ ನಿಧನದಲ್ಲಿ ಇದು ಸ್ಪಷ್ಟವಾಗಿ ಗೋಚರಿಸಿತು. 25 ಲಕ್ಷಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಅವರನ್ನ ಕಾಣೋದಕ್ಕೆ ಅವರ ನೆಚ್ಚಿನ ಅಭಿಮಾನಿಗಳು ರಾಜ್ಯ ಮಾತ್ರವಲ್ಲದೆ ದೇಶದ ಮೂಲೆ ಮೂಲೆಯಿಂದಲೂ ಬಂದು ಹೋಗಿದ್ದು ಒಂದು ಚಾರಿತ್ರಾರ್ಹ ಅಂಕಿಅಂಶವೇ ಸರಿ. ಇದೀಗ ಇಂತಹುದೇ ಹೊಸ ವಿಡಿಯೋವೊಂದು ಕಳೆದೊಂದು ವಾರದಿಂದನೂ ಕೂಡ ಎಲ್ಲ ಕಡೆ ಹರಿದಾಡ್ತಾ ವೈರಲ್ ಆಗಿದೆ. ಹೂವಿನ ಹಡಗಲಿ ಎಂಬ ಗ್ರಾಮದಲ್ಲಿ ಎಲ್ಲಿ ನೋಡಿದ್ರು ಜನವೋ ಜನ. ಅದು ಬೀದಿ, ಗುಡಿ, ಮಂಟಪ ಹಾಗೂ ಮನೆಯ ಆವರಣ ಹೀಗೆ ಎಲ್ಲಾ ಕಡೆ ಕಿಕ್ಕಿರಿದು ನಿಂತ ಜನ. ಈ ಜನರೆಲ್ಲ ಇಲ್ಲೇನ್ ಮಾಡ್ತಾ ಇದ್ದಾರೆ ಎಂಬ ಪ್ರಶ್ನೆಗೆ ಸಿಕ್ಕ ಉತ್ತರ ಮಾತ್ರ ಎಲ್ಲರನ್ನೂ ಕೂಡ ಸ್ತಂಭೀಭೂತಗೊಳಿಸುವಂತಹದಾಗಿತ್ತು. ಅವರೆಲ್ಲ ವ್ಯಕ್ತಿಯೊಬ್ಬನ ಸಾವಿಗೆ ಅಲ್ಲಿ ನೆರೆದಿದ್ರು. ಅರೆ ಇಷ್ಟೇನಾ? ಇದರಲ್ಲೇನು ವಿಶೇಷ? ಅಷ್ಟು ಜನ ಸೇರಿದ್ದಾರೆ ಅಂದ್ರೆ ಸತ್ತ ವ್ಯಕ್ತಿ ಯಾರು ಆ ಊರಿನ ಪ್ರಮುಖನೇ ಇರಬೇಕು ಅಂತ ನೀವು ಊಹೆ ಮಾಡಬಹುದು. ಹಾಗಂತ ಭಾವಿಸಿದವ್ರಿಗೆ ಅಲ್ಲೊಂದು ಶಾಕ್ ಆದಿತ್ತು. ಸತ್ತ ವ್ಯಕ್ತಿ ಯಾವ ಸೆಲೆಬ್ರಿಟಿ ಆಗ್ಲಿ, ಶ್ರೀಮಂತನಾಗ್ಲಿ ಖಂಡಿತ ಅಲ್ಲ. ಆತ ಯಕಶ್ಚಿತ್ ರಸ್ತೆ ಬದಿಯ ಒಬ್ಬ ಹುಚ್ಚ ಮಾತ್ರನಾಗಿದ್ದ. ಹೌದು, ಈ ಅನಾಥನಿಗಾಗಿ ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ರು. ಈ ಘಟನೆ ಸಂಭವಿಸಿದ್ದು ನಮ್ಮ ಕರ್ನಾಟಕದ ರಾಜ್ಯದ ಹೂವಿನ ಹಡಗಲಿ ಎಂಬಲ್ಲಿ. ಅಲ್ಲಿ ಸತ್ತಾತನ ಹೆಸರು ಸುಮಾರು 40 ವರ್ಷದ ಹುಚ್ಚ ಬಸ್ಯ. ಈತ ಕಳೆದ 30 ವರ್ಷಗಳಿಂದ ಆ ಊರಲ್ಲಿ ಭಿಕ್ಷೆ ಬಿಡ್ತಾ ಕಾಲ ಕಳೆದಂತಹ ಭಿಕ್ಷುಕ. ಆ ವ್ಯಕ್ತಿಯ ಸಾವಿನ ಮುಂದೆ ಜನ ಬಿಕ್ಕಿ ಬಿಕ್ಕಿ ಅಳುತ್ತಾ ಅತೀವ ಭಾವುಕರಾಗಿ ನಿಂತಿದ್ರು. ಎಲ್ಲರ ಕಂಗಳಲ್ಲೂ ಏನೋ ಒಂದು ಬಗೆಯ ಮೂಕ ನೋವು, ಯಾರೋ ಅತ್ಯಾಪ್ತ ಬಂಧುವನ್ನ ಕಳೆದುಕೊಂಡಂತಹ ದುಃಖ. ಈ ಜನಕ್ಕೂ ಆ ಸತ್ತ ಭಿಕ್ಷುಕನಿಗೂ ನಡುವೆ ಇದ್ದಂತಹ ಅಂತಹ ನಿಗೂಢ ನಂಟಾದ್ರೂ ಏನು? ಅದರ ಕತೆ ಕೇಳಿದ್ರೆ ಖಂಡಿತ ನೀವೆಲ್ಲ ಅಚ್ಚಾರಿ ಪಡ್ತೀರಾ. ಆ ಹುಚ್ಚ ಬಸ್ಯ ಕಳೆದ 30 ವರ್ಷಗಳಿಗೂ ಹೆಚ್ಚು ಕಾಲ ತನ್ನ ತಾಯಿಯ ಜೊತೆಯಲ್ಲಿ ರಸ್ತೆ ಬದಿ ಭಿಕ್ಷೆ ಬೇಡಿ ಜೀವಿಸ್ತಾ ಇದ್ದ. ಈತನ ಗುಡಿಸಲು ಇದ್ದದ್ದು ಅಲ್ಲಿಯೇ ರಸ್ತೆಯೊಂದರ ಮೊಗ್ಲಲ್ಲಿ. ಅಲ್ಲಿ ತನ್ನ ತಾಯಿಯ ಜೊತೆಗೆ ವಾಸವಿದ್ದ ಈತ ಹುಟ್ಟುತ್ತಲೇ ಮಾನಸಿಕ ವಿಕಲಾಂಗನಾಗಿ ಹುಟ್ಟಿದ್ರಿಂದ ಆ ತಾಯಿ ಈತನ ಪಾಲನೆ ಪೋಷಣೆಯಲ್ಲಿ ತಾನೇ ತೊಡಗಿದ್ಲು. ಆಕೆಗೆ ವಯಸ್ಸಾದ ಕಾರಣ ಮರಣಿಸಿದ್ರಿಂದ ಆರೈಕೆಯನ್ನ ತೋರುವವರಿಲ್ಲದೆ ಒಬ್ಬಂಟಿಗನಾದ ಈ ಹುಚ್ಚ ಬಸ್ಯ ಅಲ್ಲಿನ ಶಾಲಾ ಕಾಲೇಜುಗಳ ಮುಂದೆ ಭಿಕ್ಷೆ ಬಿಡುತ್ತಾ ತಿರುಗಾಡುತ್ತಾ ಓಡಾಡ್ಕೊಂಡಿದ್ದ. ಹೂವಿನ ಹಡಗಲಿ ಗ್ರಾಮದಲ್ಲಿ ಈ ಹುಚ್ಚ ಬಸ್ಯನ ಹೆಸರು ಕೇಳಿದವರೇ ಇಲ್ಲ ಎನ್ನಿಸುವಷ್ಟರ ಮಟ್ಟಿಗೆ ಆತ ಅಲ್ಲಿ ಸುಪ್ರಸಿದ್ಧಿ. ಓರ್ವ ಭಿಕ್ಷುಕ ಇಷ್ಟು ಪಾಪ್ಯುಲರ್ ಆಗೋದಕ್ಕೆ ಸಾಧ್ಯನಾ ಅಂತ ನೀವು ಕೇಳಬಹುದು. ಆತ ಯಾಕೆ ಅಷ್ಟು ಪ್ರಸಿದ್ಧಿಗೆ ಬಂದ ಎನ್ನುವುದಕ್ಕೆ ಹಲವು ಕಾರಣಗಳಿವೆ. ಅಲ್ಲಿ ವಾಸಿಸುವ ಪ್ರತಿಯೊಬ್ಬ ಪಟ್ಟಣ ಹಾಗೂ ಗ್ರಾಮದ ನಿವಾಸಿಗೂ ಹುಚ್ಚ ಬಸ್ಯ ಚಿರಪರಿಚಿತ. ಈತ ಅಲ್ಲಿ ಸಿಕ್ಕವರ ಬಳಿ ಕಂಡವರ ಬಳಿ ಬೇಡುತ್ತಾ ನಿಲ್ತಾನೆ. ಎಲ್ಲರಿಂದನೂ ₹1 ಹೆಚ್ಚಿಗೆ ಹಣ ಪಡೆಯದ ಈತ ಯಾರೆಷ್ಟೇ ಕೊಟ್ಟರು ಕೂಡ ಅವರಿಂದ ಸ್ವೀಕಾರ ಮಾಡೋದು ಕೇವಲ ₹1 ಮಾತ್ರ. ಈತನಿಗೆ ಹಣ ಕೊಟ್ಟರೆ ಅದು ಅದೃಷ್ಟದ ಸಂಕೇತ ಅಂತ ಭಾವಿಸುವ ಅನೇಕ ಜನರಿದ್ದಾರೆ. ಈತನಿಂದ ಚಿಲ್ಲರೆ ಮರು ವಾಪಸ್ ಪಡೆದರೆ ಒಳ್ಳೆಯದಾಗುತ್ತೆ ಎಂಬ ನಂಬಿಕೆ ಅವ್ಯಾಹತವಾಗಿ ಒಬ್ಬರಿಂದ ಒಬ್ಬರಲ್ಲಿ ಹಬ್ಬಿದೆ. ಈತ ಹುಚ್ಚನಾದರೂ ಕೂಡ ಎಷ್ಟೋ ವಿಷಯಗಳನ್ನು ಹೇಳಿದ್ರೆ ಅರ್ಥ ಮಾಡಿಕೊಂಡು ಅದರಂತೆಯೇ ವರ್ತಿಸ್ತಾನೆ. ಏನೇ ಕೇಳಿದ್ರು ಅದಕ್ಕೆ ಹಲವು ಸಲ ಸೂಕ್ತ ಪ್ರತಿಕ್ರಿಯೆಗಳನ್ನ ನೀಡ್ತಾನೆ. ಆದರೆ ಯಾರಷ್ಟೇ ಬಲವಂತ ಪಡಿಸಿದ್ರೂ ಆ ವ್ಯಕ್ತಿ ಅವರಿಂದ ₹1 ಹೆಚ್ಚಿಗೆ ಹಣವನ್ನು ಮುಟ್ಟೋದು ಕೂಡ ಯಾರೂ ನೋಡಿಲ್ಲ. ಇದೇ ಕಾರಣಕ್ಕಾಗಿ ಕೆಲವರು ಈತನಿಗೆ ಹೆಚ್ಚು ಹಣವನ್ನು ನೀಡಿ ತಮಾಷೆ ಮಾಡ್ತಾ ಇದ್ರು. ಆದರೆ ಸೂಕ್ಷ್ಮಮತಿಯ ಹುಚ್ಚ ಬಸ್ಯ ಅದರಲ್ಲಿ ₹1 ಅಷ್ಟೇ ತನ್ನ ಪಡೆದು ಉಳಿದಿದ್ದೆಲ್ಲವನ್ನು ಕೂಡ ಚಾಚು ತಪ್ಪದೆ ಅವರಿಗೆ ನಿಖರವಾಗಿ ವಾಪಸ್ ಕೊಡ್ತಾ ಇದ್ದ. ಹೀಗೆ ಅವನು ನೀಡಿದ ಆ ಚಿಲ್ಲರೆ ಹಣ ಯೋಗ ತರುವುದೆಂಬ ವಾಡಿಕೆ ಇಲ್ಲೆಲ್ಲ ರೂಢಿಯಲ್ಲಿದೆ. ಈತನಿಗೆ ಸರಿಯಾಗಿ ₹1 ಚಿಲ್ಲರೆ ನೀಡಿದ್ರೆ ಆತನ ಮುಖದಲ್ಲಿ ಮೂಡುವಂತಹ ಸಂತೃಪ್ತತೆ ಹಾಗೂ ಆ ಮಂದಹಾಸಗಳು ಹಣ ಕೊಟ್ಟವರಿಗೆ ಶುಭ ಲಾಭ ತರುತ್ತೆ ಅಂತ ಜನ ನಂಬ್ತಾರೆ. ಇದೇ ಕಾರಣಕ್ಕೆ ಅಲ್ಲಿ ಯಾರೇ ದೊಡ್ಡ ಕೆಲಸ ಪ್ರಾರಂಭ ಮಾಡಿದ್ರು ಕಾರ್ಯ ಶುರು ಮಾಡುವ ಮುನ್ನ ದೇವರಿಗೆ ಮುಂಚಿತವಾಗಿ ಹುಚ್ಚ ಬಸ್ಸನ್ನ ಆ ಸ್ಥಳಕ್ಕೆ ಕರೆದು ಅಥವಾ ಆತನಿದ್ದ ಸ್ಥಳಕ್ಕೆ ಬಂದು ಆತನಿಗೆ ₹1 ನೀಡಿ ನಂತರ ತಮ್ಮ ಕೆಲಸ ಕಾರ್ಯವನ್ನ ಸಾಂಗವಾಗಿ ಮುಗಿದ ಬಳಿಕ ಹೆಚ್ಚು ಹಣವನ್ನು ಕೊಟ್ರೆ ಬಸ್ಯ ಯಾವುದೇ ಕಾರಣಕ್ಕೂ ಅದನ್ನ ತಗೊಳ್ತಾ ಇರಲಿಲ್ಲ. ಅವರು ಕೊಡುವ ಆಹಾರ ಬಟ್ಟೆಗಳನ್ನಷ್ಟೇ ಸ್ವೀಕರಿಸ್ತಾ ಇದ್ದ. ಈತ ಕಾಲಿಟ್ಟು ಸಾಗಿದ ಕೆಲಸ ಯಾವುದೇ ವಿಘ್ನವಿಲ್ಲದೆ ಸಾಗುತ್ತೆ ಅಂತ ಜನ ಅಲ್ಲಿ ನಂಬ್ತಾರೆ. ಈತನಿಗಾಗಿ ಅಲ್ಲಿ ದೊಡ್ಡ ಅಭಿಮಾನಿ ಪಡೆನೇ ಇತ್ತು. ಅಗತ್ಯ ಬಿದ್ದರೆ ಹುಚ್ಚ ಬಸ್ಸನಿಗೆ ಬೇಕಾದ ಎಲ್ಲಾ ವಿಧದ ಲಕ್ಸುರಿಯಸ್ ಬದುಕನ್ನು ಒದಗಿಸೋದಕ್ಕೆ ಅಲ್ಲಿನ ಜನರೇ ರೆಡಿ ಇದ್ರು. ಆದ್ರೆ ಮಾನಸಿಕ ವಿಕಲಾಂಗನಾದರೂ ಕೂಡ ಬಸ್ಯ ತನಗೇನು ಬೇಕು, ಎಷ್ಟು ಬೇಕು ಎಂಬ ಆಯ್ಕೆಯಲ್ಲಿ ನಮ್ಮೆಲ್ಲರಿಗಿಂತಲೂ ಕರಾರುವಕ್ಕಾಗಿದ್ದ. ಹುಚ್ಚ ಬಸ್ಯ ಈ ಕಾರಣಕ್ಕೆ ಅಲ್ಲಿ ಎಲ್ಲರ ಫೇವರೇಟ್. ಏನೇ ಕೆಲಸವಾದ್ರೂ ಸರಿ ಬಸ್ಸೇ ಇರಲೇಬೇಕು. ಅವನನ್ನ ಮೆಚ್ಚಿಸಿದ ಬಳಿಕವಷ್ಟೇ ತದನಂತರದ ಕಾರ್ಯಕಲಾಪಗಳು. ರಾಜ್ಯದ ಎಷ್ಟೋ ಮಂತ್ರಿಗಳು, ರಾಜಕಾರಣಿಗಳು, ಧನಿಕರು, ವ್ಯಾಪಾರಿಗಳು ಕೂಡ ಹುಚ್ಚ ಬಸ್ಸಿನಿಂದ ಆಶೀರ್ವಾದ ಪಡೆದಿದ್ದಾರೆ. ರಾಜ್ಯದ ಮಾಜಿ ಡೆಪ್ಯೂಟಿ ಸಿಎಂ ಆಗಿದ್ದಂತಹ MP ಪ್ರಕಾಶ್ ಅವರು ಕೂಡ ಈ ಹುಚ್ಚ ಬಸ್ಸಿನ ಅಭಿಮಾನಿಗಳಲ್ಲಿ ಒಬ್ಬರಾಗಿದ್ರು. ತಮ್ಮ ಮನೆಯಲ್ಲಿ ಏನೇ ಉತ್ತಮ ಕಾರ್ಯ ನಡೆದರೂ ಆಹ್ವಾನ ಕೊಡ್ತಾ ಇದ್ರು. ಆತನನ್ನ ಸಂತೃಪ್ತಗೊಳಿಸಿದ ಬಳಿಕವಷ್ಟೇ ಮುಂದಿನ ಪ್ರಯತ್ನಗಳಿಗೆ ಕೈ ಹಾಕ್ತಾ ಇದ್ರು. ಅಷ್ಟೇ ಯಾಕೆ, ಪರಮೇಶ್ವರ್ ಹುಚ್ಚ ಬಸ್ಸನ ಅಪ್ಪಟ ಅಭಿಮಾನಿ. ಅಗತ್ಯ ಬಿದ್ದಾಗ ಈ ಬಸ್ಸನನ್ನ ಹುಡ್ಕೊಂಡು ಬಂದು ಅವರು ಅವನಿಗೆ ₹1 ನೀಡಿ ತಮ್ಮ ಮುಂದಿನ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ರು. ಬಸ್ಯನ ತಾಯಿ ಹಾಗೂ ಬಸ್ಯನಿಗೆ ರುಚಿಯಾದ ಭೋಜನ ಹಾಗೂ ಬಟ್ಟೆಯ ವಸ್ತ್ರಗಳನ್ನ ನೀಡಿ ಅವರನ್ನ ಸಂಪ್ರೀತಗೊಳಿಸ್ತಾ ಇದ್ರು. ರೈತರಾಗ್ಲಿ, ವ್ಯಾಪಾರಿಗಳಾಗ್ಲಿ, ಕುಶಲಕರ್ಮಿಗಳಾಗ್ಲಿ, ದಿನಗೂಲಿ ಕಾರ್ಮಿಕರಾಗ್ಲಿ, MP ಇರ್ಲಿ, MLA ಇರ್ಲಿ, ಎಲ್ಲರೂ ಆತನ ಬಳಿ ಆತನ ಕೃಪಾಶೀರ್ವಾದಕ್ಕೆ ಮುಗಿಬೀಳ್ತಾ ಇದ್ರು. ಅವನಂದ್ರೆ ಇಲ್ಲಿ ಎಲ್ಲರಿಗೂ
ಪ್ರಿಯನಾದ ವ್ಯಕ್ತಿ. ಇಷ್ಟೆಲ್ಲ ಜನಪ್ರಿಯತೆ ತನಗಿದ್ರೂ ಕೂಡ ಯಾವುದೇ ಆಡಂಬರ ಅಥವಾ ಗರ್ವವನ್ನು ತೋರದ ನಿರಹಂಕಾರಿ ಸ್ವಭಾವ ಈತನದ್ದು. ಹುಚ್ಚ ಬಸ್ಯ ತನ್ನ ಬಳಿ ಬರುವ ಯಾರಿಗೂ ಕೂಡ ಹೆದರುವ ಜಾಯಮಾನವನಲ್ಲ. ಆತ ಎಲ್ಲರನ್ನೂ ಕೂಡ ಎಲ್ಲಾ ರೀತಿಯ ವರ್ಗದವರನ್ನು ಅವ್ರ ಹೆಸರಿಡದೆ ಕರೀತಾ ಇದ್ದ. ಸಮಾಜದ ಇಂತಿಂತ ವರ್ಗಕ್ಕೆ ಇಷ್ಟಿಷ್ಟು ಮರ್ಯಾದೆ ನೀಡುವುದು ನಾಗರಿಕರಾದ ನಮ್ಮ ನಿಮ್ಮ ಹಣೆ ಬರಹ. ಆದ್ರೆ ಮಾನಸಿಕ ವಿಕಲಾಂಗನಾದ್ರೂ ಕೂಡ ಇಂಥ ಕ್ಷುಲ್ಲಕ ಗಡಿಗಳಾಚೆಗೆ ಬೆಳೆದು ನಿಂತ ಬಸ್ಯನಿಗೆ ಯಾರನ್ನು ಮೆಚ್ಚಿಸುವ ಅಥವಾ ಅವರನ್ನ ಖುಷಿಪಡಿಸುವ ಗೋಜಿಗೆ ಹೋಗೋದಿಲ್ಲ. ಆತ ಮಾನಸಿಕ ವಿಕಲಾಂಗನಾದ್ರೂ ಕೂಡ ಎಲ್ಲರನ್ನ ಸಮಾನವಾಗಿ ಸ್ವೀಕರಿಸುವ ಹಾಗೂ ಟ್ರೀಟ್ ಮಾಡುವ ಗುಣದವನು. ಆತನ ನಗುವೆ ಆತನ ಬಳಿರುವಂತಹ ಅತಿ ದೊಡ್ಡ ಆಭರಣ. ಅವನಲ್ಲಿರುವಂತಹ ಆ ಸ್ವಚ್ಛ ಹಾಗೂ ನಿಷ್ಕಳಂಕ ಮನಸ್ಸೇ ಅವನನ್ನ ಜನರ ದೃಷ್ಟಿಯಲ್ಲಿ ದೇವರನ್ನಾಗಿಸಿದೆ ಅಂತ ಹೇಳ್ಬಹುದು. ಎಲ್ಲರ ಬಳಿಯೂ ಒಂದೇ ₹1 ಪಡೆದು ಮುಗುಳ್ನವ್ವ ಈತನ ಈ ಸಂತೃಪ್ತ ಗುಣವನ್ನ ಇಂದಿನ ಈ ಸ್ವಾರ್ಥ ಸಮಾಜದಲ್ಲಿ ಲವಶೇಷದಷ್ಟಾದ್ರೂ ನಾವಿಂದು ಕಾಣೋದಕ್ಕೆ ಸಾಧ್ಯನಾ? ಹುಚ್ಚ ಬಸ್ಸನ್ನ ಜನ ಪ್ರೀತಿಯಾದಾರಗಳಿಂದ ತಮ್ಮ ಮನೆಗಳಿಗೆ ಕರೀತಾರೆ. ಆದ್ರೆ ಆತ ಮಾತ್ರ ಯಾರ ಮನೆಗೂ ಹೋಗೋದಿಲ್ಲ. ಇಂತಹ ಈ ವ್ಯಕ್ತಿ ಇದೇ ನವೆಂಬರ್ 16ರ ನಡು ಮಧ್ಯಾಹ್ನ ರಸ್ತೆ ದಾಟುವಾಗ ಗಂಭೀರ ತರದ ರಸ್ತೆ ಅಪಘಾತಕ್ಕೆ ಸಿಲುಕಿ ಸಾವನ್ನಪ್ತಾನೆ. ವೇಗವಾಗಿ ಬಂದ ಬಸ್ಸೊಂದರ ಹೊಡೆತಕ್ಕೆ ಸಿಲುಕಿದ ಬಸ್ಯನ ಜೀವ ಹಾರಿ ಹೋದ ತಕ್ಷಣ ಇಡೀ ಹೂವಿನಹಡಗಲಿ ತಾಲೂಕು ದಿಗ್ಭ್ರಾಂತಗೊಳ್ಳುತ್ತೆ. ತಮ್ಮ ಪ್ರೀತಿಯ ಬಸ್ಯ ಇನ್ನಿಲ್ಲ ಅಂತ ಊರಿಗೆ ಊರೇ ರೋಧಿಸುತ್ತೆ. ಆತನ ಶವದ ಮುಂದೆ ನಿಂತು ಕಂಬನಿಯನ್ನ ಮಿಡಿಯುತ್ತೆ. ಮಾನಸಿಕ ವಿಕಲಾಂಗನೇ ಆದರೂ ಯಾವ ಸಂತನಿಗಿಂತಲೂ ಕಡಿಮೆಗೆ ಬಾಳದ ಬಸ್ಯನ ಸಾವು ಎಲ್ಲರನ್ನ ಶೋಕ ಸಾಗರದಲ್ಲಿ ಮುಳುಗಿಸಿತ್ತು. ನಾನು, ನನ್ನದು, ನನ್ನಿಂದಲೇ ಎನ್ನುವ ಈ ಸಮಾಜದಲ್ಲಿ ಎಲ್ಲರೂ ಚೆನ್ನಾಗಿರಿ ಎಂದಷ್ಟೇ ಆಶಿಸುತ್ತಾ ಬದುಕಿ ಬಾಳಿದ ಬಸ್ಯನ ಉದಾತ್ತ ವ್ಯಕ್ತಿತ್ವ ಯಾವ ಮಠಾಧೀಶರಿಗಿಂತಲೂ ಕಡಿಮೆಯದ್ದೇನಲ್ಲ. ಹೀಗಾಗಿನೇ ಜನ ಆತನ ಸಾವಿಗೆ ಯಾರು ಕೂಡ ಊಹೆ ಮಾಡದ ರೀತಿ ಪ್ರತಿಕ್ರಿಯೆ ಕೊಟ್ಟರು. ಇವನನ್ನ ಭವ್ಯವಾಗಿ ಬೀಳ್ಕೊಡುವ ಉದ್ದೇಶದಿಂದ ಜನರೇ ಅದಕ್ಕೆ ಆಸಕ್ತಿ ವಹಿಸಿ ಆತನ ಹೆಸರು ಹಾಗೂ ಫೋಟೋಗಳಿರುವ ದೊಡ್ಡ ದೊಡ್ಡ ಬ್ಯಾನರ್, ಕಟೌಟ್, ಫ್ಲೆಕ್ಸ್ಗಳನ್ನ ಅಲ್ಲಲ್ಲಿ ನೆಟ್ಟು ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಅರ್ಪಿಸಿದ್ರು. ಹುಚ್ಚ ಬಸ್ಯನ ಈ ಅಂತಿಮ ಯಾತ್ರೆಗೆ ಆತ ಬದುಕಿದ್ದಾಗ ಯಾವ ಬಗೆಯ ಜನರ ಪ್ರೀತಿ ವಿಶ್ವಾಸಗಳನ್ನ ಗಳಿಸಿದ್ದ ಎಂಬುದನ್ನ ವೈಭವವಾಗಿ ನಿರೂಪಿಸಿತ್ತು. ಇಂಥ ಒಂದು ಸಾವಿನ ಸಾರ್ಥಕತೆ ಎಷ್ಟು ಜನಕ್ಕೆ ಇವತ್ತಿನ ಕಾಲದಲ್ಲಿ ದಕ್ಕುತ್ತೆ ಅಲ್ವಾ? ಯಾವೊಬ್ಬ MP ಹಾಗೂ MLAಗೂ ಕಡಿಮೆ ಇಲ್ಲ ಎನ್ನುವಂತೆ ಆತನ ಸಾವಿಗೆ ಜನಸಾಗರವೇ ಸೇರಿತ್ತು. ಆತನ ಸಾವಿನ ಯಾತ್ರೆಯನ್ನ ಜನ ಒಂದು ದಿವ್ಯ ಉತ್ಸವದಂತೆ ನಡೆಸಿದ್ರು. ಇದಕ್ಕೆ ರಕ್ಷಣೆ ಕೊಡೋದಕ್ಕೆ ಅಲ್ಲಿನ ಪೊಲೀಸರೇ ಸಜ್ಜಾಗಿದ್ರು. ಅಂದ್ರೆ ನೀವೇ ಆತನಿಗಿದ್ದ ಜನಾದರಣೆಯನ್ನ ಲೆಕ್ಕ ಹಾಕಿ. ನಮ್ಗೆ ಆಗಾಗ ಕಾಣುತ್ತಿದ್ದ ಕೊಟ್ಟ ₹1 ಪಡೆದು ಮುಗುಳ್ನಗುತ್ತಾ ನಮ್ಮನ್ನ ತುಂಬು ಮನಸ್ಸಿಂದ ಆಶೀರ್ವಾದ ಮಾಡ್ತಕ್ಕಂತಹ ಮಹಾನ್ ವ್ಯಕ್ತಿ ಇನ್ನಿಲ್ಲ. ಅವನನ್ನ ನಾವು ಯಾವತ್ತಿಗೂ ನೋಡಲಾರೆವು ಎಂಬ ದುಃಖ ಹಾಗೂ ಹತಾಶೆ ಅಲ್ಲಿದ್ದ ಪ್ರತಿಯೊಬ್ಬರಲ್ಲೂ ಕೂಡ ಇತ್ತು. ಆತನ ಸಾವಿನ ಯಾತ್ರೆಗೆ ಜಾತ್ರೆಯ ಮೆರುಗು ಕೊಟ್ಟ ಪ್ರತಿಯೊಬ್ಬರು ಕೂಡ ಆತನಿಗೆ ₹1 ನೀಡಿ ಏನೋ ಒಳ್ಳೆಯದನ್ನ ಹಿಂಪಡೆದವರೇ ಆಗಿದ್ರು. ಆತ ದೊಡ್ಡ ಸೆಲೆಬ್ರಿಟಿ ಆಗಿರ್ಲಿ, ಶ್ರೀಮಂತನೇ ಆಗಿರ್ಲಿ, ಅನಕ್ಷರಸ್ಥನೇ ಆಗಿರ್ಲಿ ಅಥವಾ ಹುಚ್ಚ ಬಸ್ಯನ ರೀತಿ ಓರ್ವ ಸಾಧಾರಣ ಭಿಕ್ಷುಕನೇ ಆಗಿರ್ಲಿ, ಆದ್ರೆ ಲೆಕ್ಕಕ್ಕೆ ಬರೋದು ಮಾತ್ರ ಆತನ ಒಳ್ಳೆಯ ನಡತೆ ಹಾಗೂ ನಿಷ್ಕಲ್ಮಶ ಮನಸ್ಸು ಮಾತ್ರವೇ ಹೊರತು ಆತನ ಆಡಂಬರತೆಯಲ್ಲ ಎನ್ನುವ ಸತ್ಯವನ್ನ ರಾಜ್ಯದ ಹೂವಿನಹಡಗಲಿ ಗ್ರಾಮದ ಜನ ಈ ಜಗತ್ತಿಗೆ ನಿರೂಪಿಸಿದ್ರು. ಈ ಸತ್ಯ ಹಾಗೆ ಸಾಬೀತಾಗಿದ್ದು ಹುಚ್ಚ ಬಸ್ಯನ ಅನಿರೀಕ್ಷಿತ ಸಾವಿನಿಂದ. ಆತ ಬಾಳಿ ಬದುಕಿದ ಆ ಅನನ್ಯ ಹಾಗೂ ವಿಭಿನ್ನ ಜೀವನ ಕ್ರಮದಿಂದ. ಇಂತಹ ಉದಾತ್ತ ಮನೋಧರ್ಮವುಳ್ಳ ವ್ಯಕ್ತಿ ದುರ್ದೈವವಶಾತ್ ರಸ್ತೆ ಅಪಘಾತಕ್ಕೆ ಸಿಲುಕಿ ತನ್ನನ್ನು ಪ್ರೀತಿಸಿದ ಅಸಂಖ್ಯಾತರನ್ನಾಗಲಿ ಹೊರಟು ಹೋದ. ಈತ ಬದುಕಿದ್ದ ರೀತಿ ಹಾಗೂ ಈತನ ಸಾವಿನಿಂದ ಈ ಸ್ವಾರ್ಥ ಸಮಾಜ ಕಲಿಯುವುದು ಬಹಳಷ್ಟಿದೆ. ಆಧುನಿಕ ಸಮಾಜಕ್ಕೆ ಕೇವಲ ತನ್ನ ನಗು ಮಾತ್ರವೆಂದಲೇ ಮಾದರಿಯಾಗಿ ನಿಂತು ಹೊರಟು ಹೋದಂತಹ ಈ ಹುಚ್ಚ ಬಸ್ಯನ ಆತ್ಮಕ್ಕೆ ಶಾಂತಿ ಲಭಿಸಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.